ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಚಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನವಿ ಆ್ಯಪ್ನ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಮತ್ತು ಅದಕ್ಕೆ ಯಾವ ರೀತಿ ಯು ಪಿ ಐ ಲಿಂಕನ್ನು ಮಾಡೋದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಕಂಪ್ಲೀಟ್ ನಾನು ನಿಮಗೆ ಪ್ರೋಸೆಸ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಗೆ ನೋಡಿ, ಎಷ್ಟು ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಆ್ಯಪ್ ನಮಗೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ಸೊ ಈ ಒಂದು ಆ್ಯಪ್ನ ಲಿಂಕ್ ನಾನು ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇದು ಇನ್ಸ್ಟಾಲ್ ಆಗಿದೆ. ಬನ್ನಿ ಇವಾಗ ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ನೋಡ್ಬೋದು ನಾವು. ಸೊ ಇವಾಗ ನಾವು ನಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಸೊ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಮೊಬೈಲಿಗೆ ಒ ಟಿ ಪಿ ಬರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನನ್ನ ಮೊಬೈಲ್ಗೆ ಒ ಟಿ ಪಿ ಬಂದಿದೆ. ಸೊ ಅದನ್ನು ನಾವು ಇವಾಗ ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಎಂಟ್ರ್ ಮಾಡ್ಕೊಂಡು ನಂತರ ನಮಗೆ ಇಲ್ಲಿ ಇವಾಗ ಪರ್ಮಿಷನ್ ಕೇಳುತ್ತೆ. ಸೊ ನಾವು ಪರ್ಮಿಷನ್ಗಳೆಲ್ಲ ಅಲೋ ಮಾಡಬೇಕಾಗುತ್ತೆ. ಸೊ ಲೊಕೇಶನ್ ಪರ್ಮಿಸ್ ಮತ್ತು ಡಿವೈಸ್ ಪರ್ಮಿಸ್, ಎಸ್ ಎಮ್ ಎಸ್ ಪರ್ಮಿಸ್, ಕಾಂಟ್ಯಾಕ್ಟ್ ಪರ್ಮಿಷನ್ ಕೇಳುತ್ತೆ. ಸೊ ನಾವು ಜಸ್ಟ್ ಅಲೋ ಮಾಡ್ತಾ ಹೋಗಿ. ಸೊ ಅಲೋ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾವಿಲ್ಲಿ ಯು ಪಿ ಐ ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ. ಅಂತಂದರೆ ನಾವು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡ್ಬೋದು, ನಾನು ಇಲ್ಲಿ ಸೆಟಪ್ ಯು ಪಿ ಐ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಅಲೋ ಮಾಡ್ಕೊಳ್ತೇನೆ. ಇವಾಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನನ್ನ ಮೊಬೈಲ್ ನಂಬರ್ ವೆರಿಫೈ ಆಗ್ತಿದೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾವಿಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಇವಾಗ ನಾವು ಸರ್ಚ್ ಮೇಲೆ ಬಂದುಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟನ್ನು ನಾವಿಲ್ಲಿ ಸರ್ಚ್ ಮಾಡೋಣ. ಸೊ ಬಂದಿದೆ ನೋಡ್ಬೋದು ಇವಾಗ ಕೆನರಾ ಬ್ಯಾಂಕ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಅಕೌಂಟ್ ಕೂಡ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿದೆ. ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗಿಲ್ಲಿ ಎರಡು ಆಪ್ಷನ್ ಕೇಳುತ್ತೆ. ಸೊ ನಾವು ಡೆಬಿಟ್ ಕಾರ್ಡ್ ಮುಖಾಂತರ ಲಿಂಕ್ ಮಾಡ್ಬೋದು, ಅಂದರೆ ಕಂಟಿನ್ಯೂ ಮಾಡ್ಬೋದು, ಮತ್ತು ಆಧಾರ್ ಕಾರ್ಡ್ ಮುಖಾಂತರ ಕಂಟಿನ್ಯೂ ಮಾಡ್ಬೋದು. ಇವಾಗ ನಾನು ಡೆಬಿಟ್ ಕಾರ್ಡ್ ಮುಖಾಂತರ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ ಇವಾಗ ಫ್ರೆಂಡ್ಸ್, ನಾವು ನಮ್ಮ ಡೆಬಿಟ್ ಕಾರ್ಡ್ನ ಒಂದು ಲಾಸ್ಟ್ ಆ ಡಿಜಿಟನ್ನು ಎಂಟ್ರ್ ಮಾಡ್ಕೊಳ್ಳೋಣ. ಅಂದರೆ ಎ ಟಿ ಎಮ್ ಕಾರ್ಡ್ನ 6 ಡಿಜಿಟ್ ನಂಬರ್ ಲಾಸ್ಟ್. ಸೊ ಕಾರ್ಡ್ನ ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ಬರ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಮಗೆ ಒಂದು ಒ ಟಿ ಪಿ ಬರುತ್ತೆ. ಸೊ 6 ಒ ಟಿ ಪಿ ಬರುತ್ತೆ, ಅದನ್ನು ನಾವಿಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ನಾವು ಯು ಪಿ ಐ ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾವು ಬೇರೆ ಒಂದು ಯು ಪಿ ಐ ಪಿನ್ನನ್ನು ಕೂಡ ಕ್ರಿಯೇಟನ್ನು ಮಾಡ್ಕೊಳ್ಳೋದು. ಸೊ ನಂತರ ಮತ್ತೆ ರಿಟರ್ನ್ ಅದೇ ಒಂದು ಯು ಪಿ ಐ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಪಿನ್ನನ್ನು ಸಕ್ಸಸ್ಫುಲ್ಲಾಗಿ ಜನ್ರೇಟನ್ನು ಮಾಡ್ಕೊಳ್ಬೋದು. ಸೊ ನಾವು ಸೇಮ್ ಫೋನ್ಪೇ ಮಾಡ್ತೀವಲ್ಲ, ಸೊ ಅದೇ ರೀತಿಯಾಗಿರುತ್ತೆ. ಸೊ ಇವಾಗ ಯು ಪಿ ಐ ಅಕೌಂಟ್ ನಾವು ಲಿಂಕ್ ಮಾಡಾಗಿದೆ. ಸೊ ಇವಾಗ ಪ್ರೊಫೈಲ್ ಕಂಪ್ಲೀಟ್ ಆಗಬೇಕಂತ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಡಿಜಿಟಲ್ ಗೋಲ್ಡ್ ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಇವಾಗ ಜಸ್ಟ್ ನಾನಿಲ್ಲಿ ಪ್ರೊಫೈಲ್ನ ಕಂಪ್ಲೀಟ್ ಮಾಡೋ ಸಲುವಾಗಿ ಮಾತ್ರ ಇದನ್ನು ಮಾಡ್ಕೊಳ್ತಿದ್ದೇನೆ. ಸೊ ಇವಾಗ ಫ್ರೆಂಡ್ಸ್, ನಾನಿಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೇನೆ. ಸೊ ನಾನು ಜಸ್ಟ್ 50 ರೂಪಾಯಿನ ಇನ್ವೆಸ್ಟ್ ಮಾಡ್ತೇನೆ. ಸೊ ಅದನ್ನು ನಾವು ಕೂಡ ಸೆಲ್ ಕೂಡ ಮಾಡ್ಬೋದು ಫ್ರೆಂಡ್ಸ್, ಅದನ್ನು ವಿತ್ಡ್ರಾ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಕ್ಸಾಂಪಲ್ 50 ರೂಪಾಯಿನ ಬರ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಪ್ರೊಸೀಡ್ ಟು ಬೈ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡೋದು ನಮಗೆ ಪಾನ್ ಕಾರ್ಡ್ ಕೇಳುತ್ತೆ. ಸೊ ನಮ್ಮ ಪಾನ್ ಕಾರ್ಡ್ನಲ್ಲಿ ಏನು ಹೆಸರಿರುತ್ತೆ ಅದನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ, ಮತ್ತು ಪಾನ್ ನಂಬರನ್ನು ಬರ್ಕೊಳ್ಬೇಕಾಗುತ್ತೆ. ಸೊ ನಂತರ ನಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಬಿಟ್ಟು ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ವೆರಿಫೈ ಆಗ್ತಿದೆ ಡೀಟೇಲ್ಸ್ ಎಲ್ಲ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇವಾಗ ನಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಸೊ ಪೇಮೆಂಟ್ ಮೋಡಿದೆ. ಸೊ ನಾನು ಯು ಪಿ ಐ ಫೋನ್ಪೇ ಮುಖಾಂತರ ಇವಾಗ ಪೇ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಸೊ ಸ್ಕ್ರೀನ್ ಬ್ಲ್ಯಾಕ್ ಆಗಿದೆ, ಅಂತಂದರೆ ಇಲ್ಲಿ ನಮಗಿಲ್ಲಿ ಪೇಮೆಂಟ್ ಆಗ್ತಿದೆ. ಸೊ ಜಸ್ಟ್ ನಾನು ನನ್ನ ಯು ಪಿ ಐ ಪಿನ್ನನ್ನು ಹಾಕ್ಬಿಟ್ಟು ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಗಿದೆ. ಸೊ ಇಲ್ಲಿ ಕನ್ಫರ್ಮೇಷನ್ ಸಲುವಾಗಿ ವೇಟ್ ಮಾಡಬೇಕಾಗುತ್ತೆ. ಸೊ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಒಂದು ಜಸ್ಟ್ 5 ಸೆಕೆಂಡ್. ಸೊ ಆನಂತರ ಫ್ರೆಂಡ್ಸ್, ನಮಗಿಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು. ಸೊ ಇನ್ನೊಂದು ಸಲ ನೀವು ಆ್ಯಪ್ನಿಂದ ಕನ್ಫರ್ಮೇಷನ್ ಕೂಡ ಇಲ್ಲಿ ಬರುತ್ತೆ ನಮಗೆ. ಸೊ ನೋಡ್ಬೋದು ಪ್ರೊಸೆಸಿಂಗ್ ಕೂಡ ಆಗ್ತಿದೆ ಟ್ರಾನ್ಸಾಕ್ಷನ್. ಸೊ ಇದಾದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವಾಗ ನಮಗೆ ಪರ್ಚೇಸ್ ಸಕ್ಸಸ್ಫುಲ್ ಕೂಡ ಆಗಿದೆ. ಸೊ ನೋಡೋದು ನಮಗೆ ಎಕ್ಸ್ಟ್ರಾ 6 ಡಿಜಿಟಲ್ ಗೋಲ್ಡ್ ಕೂಡ ಸಿಕ್ಕಿದೆ. ಸೊ ಇವಾಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇದನ್ನು ಫ್ರೆಂಡ್ಸ್, ನಾವು 2 ದಿನ ಆದಮೇಲೆ ಮತ್ತೆ ಸೆಲ್ ಕೂಡ ಮಾಡ್ಬೋದು ಈ ಒಂದು ಗೋಲ್ಡನ್ನು, ಡಿಜಿಟಲ್ ಗೋಲ್ಡನ್ನು. ಸೊ ಈ ರೀತಿಯಾಗಿ ಫ್ರೆಂಡ್ಸ್, ನಮ್ಮ ಒಂದು ಪ್ರೊಫೈಲ್ ಇವಾಗ ಕಂಪ್ಲೀಟಾಗಿ ಸೆಟ್ ಆಗಿದೆ, ಅಂದರೆ ಸಕ್ಸಸ್ಫುಲ್ಲಾಗಿ ಪ್ರೊಫೈಲ್ ಆಗಿದೆ. ಸೊ ಇವಾಗ ನಾವು ಅದರಲ್ಲಿರೋ ಏನಾದರೂ ಫೀಚರ್ನ ಯೂಸ್ ಮಾಡ್ಕೊಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನೋಡಿ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.